ಹಾಯ್ ಎಲ್ರಿಗೂ. ಇವತ್ತು ನಾವು ಉಪ್ಪಿಟ್ಟು ಮತ್ತು ಚಿತ್ರಾನ್ನ ತಿನ್ನತ್ತೀವಿ. ನೋಡ್ರಿ ಇಲ್ಲೇ ತೋರಿಸ್ತೇವೆ. ನಾ ಮಾಡೀನಿ. ಈಕೆ ಮಾಡಿದಾಳು, ನಾ ಟೇಸ್ಟ್ ನೋಡಿಲ್ಲ. ಅದಕ್ಕೆ ಈಗ ಹೆಂಗಾಗೈತೆ ಅಂತ ನೋಡ್ತೀನಿ. ನನಗೆ ಸ್ಪೂನ್ ಬೇಕು, ಇವಳು ಕೈಲಿ ತಿಂತಾಳು. ನಾ ಕೈಲಿ ಯಾಕೆ ತಿಂತೇನೆ ಗೊತ್ತಾ? ಇಲ್ಲಿ ನೋಡ್ರಿ ಇಲ್ಲೇ ಉಪ್ಪಿಟ್ಟ. ನಾ ಕೈಲಿ ಯಾಕೆ ತಿಂತೇನೆ ಗೊತ್ತಾ? ಇವು ಟೊಮೆಟೊ ಮತ್ತು ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಇದಾವಲ್ಲ, ನಂಗೆ ಹಾಕಕ್ಕೆ ಸರಿ ಆಗಲ್ಲ. ನಾನು ಕೈಯಾಗ ಆರ್ಸೋದ್ಕಿಂತ ಅವ್ನು ಹಾಕಬಾರ್ದೇನೆ. ಹಾಕೋ ಬಂದು ಮತ್ತೆ ಟೇಸ್ಟ್ ಆಗೋದಿಲ್ಲ. ಹಂಗೆ ಐತಿ ಮಸ್ತ್ ಇದೆ. ನಿಜ ಉಪ್ಪಿಟ್ಟು ತಿನ್ನಂಗಿಲ್ಲ, ಅದ್ರ ಇಡ್ಲಿ ಚಲೋ ತಿನ್ನತೀನಿ. ಅದು ಚಲೋ ಮಾಡಿದಾವೆ ಉಪ್ಪಿಟ್ಟ. ಅದ್ರ ಜೊತೆ ಚಿತ್ರಾನ್ನೂ ಮಾಡಿದವರು. ಮಸ್ತ್ ಇದೆ. ಬೆಳಗ್ಗೆ ನಾಷ್ಟಾಗಿ 10 ಗಂಟೆ ಮಾಡಕ್ಕೆ ಎಷ್ಟು ಲೇಟ್ ಆಗೈತಿ ಇವತ್ತು ನಾಷ್ಟ ಮಾಡೋದು ನಮ್ದು. ಏನು ಮಾಡಕ್ಕೆ ಬರಂಗಿಲ್ಲ, ಕಾಯಂ ಲೇಟ್ ಆಗ್ತೈತಿ. ಯಾಕಂದ್ರೆ ನಾನು ಕೆಲಸ ಮೇಲೆ ಇರ್ತೀನಿ, ಅವಳೆಲ್ಲ ಕೆಲಸ ಮುಗಿಸ್ಕೊತಾಳು. ಆಮೇಲೆ ಇಬ್ಬರು ಕುತ್ಕೊಂಡು ನಾಷ್ಟ ಮಾಡ್ತೀವಿ. ಬಿಟ್ಟಂತೂ ನಂಗೆ ತಿನ್ನಕ್ಕೆ ಹೋಗೋದಿಲ್ಲ. ಹಂಗೆ ತಿನ್ಬೇಕಲೆ ಮತ್ತು ಅದನ್ನು. ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹೇಳ. ಬೇಡ ಏನ್ಲೇ ಎಲ್ಲ ಮೆಣಸಿನ್ಕಾಯಿ ನನಗೆ ಹಾಕ್ಬಿಟ್ಟಿಲ್ಲ ಇಲ್ಲೇ. ಮತ್ತು ಮೆಣಸಿನ್ಕಾಯಿ ತಿಂತಿಯಲ್ಲ ಮತ್ತೆ ಈಡಾಗ ಒಂದು ಮೆಣಸಿನ್ಕಾಯಿ ಹಾಕೋದನ್ನು ಕಲಿಸ್ಬಿಟ್ಟ. ಅದು ಹೆಂಗೆ ಎನಿಸ್ ನನಗೆ ಬರ್ಬೇಕು ಅವು. ನೋಡಿದ್ದೆ ಅಯ್ಯೋ, ಇದನ್ನು ತೆಗ್ಯಾಕ ಒಂದು ತಾಸು ಆಗ್ತೈತೆ ನನಗೆ. ಅದಕ್ಕೆ ಕೈಲೇ ತಿನ್ನು. ಅದಕ್ಕೆ ಸ್ಪೂನ ತಿನ್ನೋಂಗಿಲ್ಲ, ನಾ ಕೈಲೇ ತಿಂತೀನಿ. ಅದಕ್ಕೆ ಸುಳ್ಳಲ್ಲ, ಕೈಲೇ ತಿಂದ ಅಮೃತ. ಅಮೃತ ಕೈಲಿ ತಿಂದ್ರೆ ಅಮೃತ. ಈಗ ಚಮಚಲೆ ತಿಂದ್ರೆ ಏನು ಮತ್ತ? ಸ್ಪೂನ ತಿನ್ಬಾರ್ದು. ನಾನು ಮಾಡಿರ್ತೇನೆ ಅಂತದಲ್ಲ, ನೀನು ಅದಕ್ಕೆ ಬೆಲೆ ಕೊಡ್ಬೇಕು. ಒಂದು ಸ್ಪೂನಲ್ಲಿ ತಿಂದ್ರೆ ಬೆಲೆ ಇರೋದು. ಬೆಲೆಗಿಲ್ಲ ಕೊಡ್ತಾರ ಕಾಣಂಗಿಲ್ಲ. ಕೈಲೇ ತಿನ್ಬೇಕು ಯಾವತ್ತು. ಕೈಲೇ ತಿಂದ್ರೆ ಭಾಳ ಶ್ರೇಷ್ಠ. ಶ್ರೇಷ್ಠ. ನೋಡ್ದು ಸ ಪಾಯಿಂಟ್. ಉಪ್ಪಿಟ್ಟು ಪಿಕ್ಚರ್ ನೋಡಿಲ್ಲ ನೀನು? ಏನದ? ಉಪ್ಪಿಟ್ಟು ತಿಂತಿರ್ತಾನಲ್ಲ. ಹಾಂ ಉಪ್ಪಿಟ್ಟು. ಉಪ್ಪಿಟ್ಟು ತಿಂತಿರ್ತಾನಲ್ಲ, ಸ್ಪೂನ ತಿನ್ ಕಚ್ಚಾಪಿಟ್ಟು ಇದು ಮಾಡ್ತಾನೆ. ಕೈಯಲ್ಲಿ ತಿನ್ನಿ ಎಷ್ಟು ಅಮೃತ ಇರೋಗ್ತಿದ್ದಾರೆ. ಕೈಯಲ್ಲಿ ತಿನ್ಬೇಕು. ಉಪ್ಪಿಟ್ಟು ಎದಕ್ಕೆ ಮಾಡಿರ್ತಾರ? ಆಯ್ತಾಯ್ತು ನೋಡಿ, ಕೈಯಲ್ಲಿ ತಿನ್ನೋದಿಲ್ಲ. ಅಷ್ಟೆಲ್ಲ ನೆಕ್ಸ್ಟ್ ಟೈಮ್ ಈಗ ಮತ್ತೆ ಈಗ ನೀವು ತೊಳಿತಿಲ್ಲ, ವೇಸ್ಟ್ ಆಗಬಾರ್ದು. ಅಲ್ಲ, ಕಷ್ಟಪಟ್ಟು ಬೆವರು ಸುರಿಸಿ ಮಾಡಿರುತ್ತೆ ಉಪ್ಪಿಟ್ಟು. ನಿಮ್ಮನೆ ಸ್ಪೂನಲ್ಲಿ ತಿಂದ್ರೆ ಏನಾಗ್ತದೆ? ಅದಕ್ಕೆ ಕೈಯಲ್ಲಿ ತಿನ್ಬೇಕು. ಈಗ ಆಯ್ತು, ಈಗ ಇನ್ನೊಂದು ಸ್ವಲ್ಪ ಐತಿ. ಇನ್ನು ನೆಕ್ಸ್ಟ್ ಟೈಮ್ ನಾ ಕೈಲೇ ತಿಂತೀನಿ. ಈಗ ಹೇಳ್ತೀನಿ, ಕೈಯಲ್ಲಿ ತಿನ್ನೋದೇ ಮಜಾ. ಸ್ವಲ್ಪ ತಿನ್ನೋರಿಗೆ ಸಾಕಾದ್ ನನಗೆ ಉಪ್ಪಿಟ್ಟ. ಉಪ್ಪಿಟ್ಟು ಅಂತ ಆಗ್ಬಾರ್ದ? ಉಪ್ಪಿಟ್ಟು ಮೀನ್ಸ್ ಕಾಂಕ್ರೀಟ್. ಮತ್ತೆ ಯಾಕೆ ತಿಂತಿ ಬಿಡ? ಮಾಡಿದ್ದೆ ಅಂದ್ಮೇಲೆ ತಿನ್ಬೇಕಲ್ಲ. ಮತ್ತು ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅದನ್ನ ಇಟ್ಬಿಡ್ತೀವಿ. ಈಗ ಇಟ್ರ ತಿನ್ಬೇಕು. ಮತ್ತೆ ಎಲ್ಲ ತಿನ್ಬೇಕು. ಎಲ್ಲ ದಿನ ತಿನ್ನ. ನಮ್ಗೆ ಉಪ್ಪಿಟ್ಟು ಸಂಜೆಗೆ ತಿನ್ನೋದು ತುಂಬ ಇಷ್ಟ. ಯಾಕೆ ಸಂಜೆಗೆ ಮಸ್ತ್ ಟೇಸ್ಟ್ ಇರ್ತದೆ. ಏನಪ್ಪ ನನಗೆ ಗೊತ್ತಿಲ್ಲ. ನಾ ಯಾವಾಗ ಒನ್ ಟೈಮ್ ಅಷ್ಟೇ ತಿಂತೀನಿ, ಕಾಯಿ ತಿನ್ನಕ್ಕೆ ಆಗೋದಿಲ್ಲ ನನಗೆ. ಡೈಲಿ ನಾ ರೊಟ್ಟಿ ತಿನ್ನಕ್ಕೆ ಇಷ್ಟಪಡ್ತೀನಿ. ಡೈಲಿ ರೊಟ್ಟಿ ಮಾಡ್ತಾನೆ ಅಲ್ಲ, ಯಾವಾಗ ಅಷ್ಟು ಇಲ್ಲ. ನಾ ಹೇಳತ್ತೀನಿ ಹಂಗೆ. ನಿಮ್ಮ ಮನೆ ಒಂದು ಹೇಳಿಲ್ಲ, ನಾ ತಿಂತೀನಿ ಡೈಲಿ ರೊಟ್ಟಿ ಅಂತ. ನಾನು ಡೈಲಿ ಮಾಡ್ತೀನಿ, ಡೈಲಿ ತಿಂತೀನಿ. ಅದಾಗ ಮತ್ತೆ ಒಂದು ದಿವಸ ಬೇರೆದು ಒಂದ್ಸಲ ಅಂದ್ರೆ ನನಗೆ ರೊಟ್ಟಿ ತಿನ್ನಕ್ಕೆ ಇಷ್ಟ ಭಾಳ. ಹಂಗೆ ಆತು ನಂದು ಆತ. ಇನ್ನೂ ಮುಗುದಿಲ್ಲ ಮಾತಾಡ್ಕೊಂತ. ನಂದು ಆಲ್ರೆಡಿ ಆತ. ಹೊಳ್ಳಿ ಉಪ್ಪೇಳಿ ತಿನ್ ಚಿತ್ರಾನ್ನ ತಿನ್ನಾಕತ್ತೀನಿ. ಮಾತು ಭಾಳ ತಿನ್ನೋದು ಕಮ್ಮಿ ಇಕ್ಕಿಲ್ಲ. ಹೌದಾ? ಆಲ್ರೆಡಿ ಒಂದು ಗಂಜಿ ಹೊಡೆದಾಳೆ ಈಗ. ಮತ್ತೆ ಇನ್ನೊಂದು ಸಲ ತಿನ್ನಕ್ಕೆ ಬಂದ. ಹೌದಾ? ಇಲ್ಲಿ ಸುಳ್ಳ ನಾ ಸುಳ್ಳು ಹೇಳ್ತೀನಿ. ತಿಂದಿಲ್ಲಕ್ಕೆ ಒಂದು ತಿಂದಿಲ್ಲಕ್ಕೆ ಬರೀ ತಿನ್ನೋದ್ರ
ಇಲ್ಲಪ್ಪ ನನಗೂ ಆಯ್ತು ನಾನು ನಂಗೆ ತಿನ್ನೋದ್ರಿಂದ ಭಾಳ ಇಷ್ಟ. ನಾನು ತಿಂತು ನಂದಂತೂ ಕಂಪ್ಲೀಟ್ ಆಯ್ತು, ನಿಂದು ಆಯ್ತು, ನನಗೆ ಇಷ್ಟ. ನನ್ನ ಖಾಲಿ ಆಯ್ತು. ನಂದು ಖಾಲಿ ಆಯ್ತು. ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ. ನಾನು ತಿನ್ನಕತ್ತೇನೆ. ನಾನು ಸ್ಟಾಪ್ ಮಾಡ್ತೀನಿ. ತಿನ್ನೋದ್ರಿಂದ ಆಯ್ತಾ? ಬಿಡ ಆಯ್ತು. ಟಾಟಾ, ಬಾಯ್ ಬಾಯ್ Bye. ಬಾಯ್.